ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆ ಅಂದರೆ ಬುಧವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ದಾಮಿನಿ ಕಲ್ಯಾಣಿಗೆ ಮಾತ್ರೆ ಕೊಡೋದಕ್ಕೆ ಬರ್ತಾರೆ. ಕಲ್ಯಾಣಿಯವರು ಮಾತ್ರೆನ ತಗೊಳ್ದೆ, ನಾನು ತಗೊಳ್ಳಲ್ಲ ದಾಮಿನಿ, ನನಗೆ ಬೇಡ ಈ ಮಾತ್ರೆ, ನನ್ನ ಮಗ ಹೇಳಿದ್ದಾನೆ ಈ ಮಾತ್ರೆ ತಗೊಬೇಡ ಅಂತ, ನನಗೆ ಬೇಡ ಅಂತ ಹೇಳ್ತಾಳೆ. ಆವಾಗ ದಾಮಿನಿ ಇದ್ದಳು, ಅಯ್ಯೋ ಅಕ್ಕ, ರಾಮ್ ಹೇಳಿದ್ನ, ಯಾಕೆ ರಾಮ್ ಆ ಥರ ಹೇಳ್ದ ಈ ಮಾತ್ರೆ ತಿನ್ನಬೇಡ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿಯವರು, ಈ ಮಾತ್ರೆ ವಿಷ ಅಂತೆ, ಅದಕ್ಕೆ ನಾನು ತಿಂತಾ ಇಲ್ಲ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದಳು, ಅಕ್ಕ ಏನು ಹೇಳ್ತಾ ಇದ್ದೀರಾ, ಇದು ವಿಷ ಅಲ್ಲ ಅಕ್ಕ, ನಿಮ್ಮ ಆರೋಗ್ಯ ಸುಧಾರಿಸೋದಕ್ಕೆ ಅಂತ ಕೊಡ್ತಾ ಇರೋವಂಥ ಮಾತ್ರೆ, ನೀವು ಇದನ್ನು ತಗೊಂಡಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ತಾಳೆ. ಆ ಕಲ್ಯಾಣಿ ಇದ್ದವರು, ಇಲ್ಲ, ನನ್ನ ಆರೋಗ್ಯ ನಿನ್ನೆಯಿಂದ ನಾನು ಮಾತ್ರೆ ತಗೊಂಡಿಲ್ಲ, ಇವಾಗ ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ, ತಲೆನೋವಿಲ್ಲ, ತಲೆ ಸುತ್ತಿಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀನಿ ನಾನು ನಿನ್ನೆಯಿಂದ ಮಾತ್ರೆ ತಗೊಳ್ದೇ ಇರೋದಕ್ಕೆ, ನನಗೆ ಈ ಮಾತ್ರೆ ಬೇಡ, ಬಾ ಪಂಚಮಿ ಹೋಗೋಣ ಇಲ್ಲಿಂದ ಅಂತ ಹೇಳಿ ಕಲ್ಯಾಣಿ ಅಲ್ಲಿಂದ ಕರ್ಕೊಂಡು ಹೊಂಟೋಗ್ತಾಳೆ ಪಂಚಮಿನ. ಇಲ್ಲಿ ದಾಮಿನಿ ಕೋಪ ಮಾಡಿಕೊಂಡು, ಓಹೋ ನನಗೆ ಉಲ್ಟಾ ಹೊಡಿತಾ ಇದ್ದಾರಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ. ಮತ್ತಲ್ಲಿ ಪಂಚಮಿ ಹೋಗ್ಬಿಟ್ಟು ಪ್ರೇಮಂಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾಳೆ, ಪ್ರೇಮಕ್ಕ ಹಿಂಗಿಂಗೆ ಅದು ಕಲ್ಯಾಣಿ ಅಮ್ಮ ಯಾವ ಮಾತ್ರೆನೂ ತಗೊಳ್ಳಿಲ್ಲ ಇವತ್ತು, ನಾನು ನುಂಗಲ್ಲ, ನನ್ನ ಮಗ ಹೇಳಿದ್ದಾನೆ ಈ ಮಾತ್ರೆ ಬೇಡ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಅದನ್ನು ಕೇಳಿ ಪ್ರೇಮಂಗೆ ತುಂಬ ಖುಷಿ ಆಯಿತು. ವಾವ್ ಪಂಚಮಿ, ನಂಗೆ ತುಂಬ ಖುಷಿ ಆಗ್ತಾ ಇದೆ ಕಣೆ, ಅತ್ತೆ ಮಾತ್ರೆ ತಿನ್ನಲಿಲ್ವಾ, ತುಂಬ ಖುಷಿ ಆಯಿತು, ರಾಮ್ ಮಾತಿಗೆ ಅಷ್ಟೊಂದು ಬೆಲೆ ಕೊಟ್ಟು ನಂಬಿ ಮಾತ್ರೆ ನುಂಗಿಲ್ವಲ್ಲ, ಇನ್ಮೇಲೆ ನೋಡು ಅತ್ತೆ ಆರೋಗ್ಯ ಆರಾಮಾಗಿ ಸುಧಾರಿಸುತ್ತೆ ಪಂಚಮಿ, ಆದರೂ ಹುಷಾರು ಪಂಚಮಿ, ನೀನು ನಾವು ದಾಮಿನಿ ಇಷ್ಟೆಲ್ಲ ಆಗ್ತಾ ಇದೆ ಅಂದಮೇಲೆ ನಮ್ಮ ಮೇಲೊಂದು ಕಣ್ಣು ಇಟ್ಟಿರ್ತಾಳೆ, ನೀನು ಹುಷಾರು, ಅವಳ ಮೇಲೊಂದು ಕಣ್ಣು ಇಟ್ಕೊಂಡು ನೋಡ್ಕೊತಾ ಇರು ಆಯಿತಾ. ದಾಮಿನಿ ಏನಾದರೂ ಅಂದ್ಲ ಅತ್ತೆ ಹಂಗೆ ಅಂದಿದ್ದಕ್ಕೆ ಅಂತ ಹೇಳ್ತಾರೆ. ಆಗ ದಾಮಿನಿ ಏನು ಅನ್ಲಿಲ್ಲ, ಅತ್ತೆ ನಾನು ಎದ್ದು ಬಂದುಬಿಟ್ವಿ ಅಂತ ಪಂಚಮಿ ಹೇಳ್ತಾಳೆ. ಸರಿ, ಅಷ್ಟರಲ್ಲಿ ರಾಮ್ ಬರ್ತಾನೆ. ಸರಿ ಪಂಚಮಿ, ನಾನು ಆಮೇಲೆ ಮಾಡ್ತೀನಿ, ಒಂದು ಕಣ್ಣು ಇಟ್ಟಿರೋ ಅವಳ ಮೇಲೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ರಾಮ್ಗೆ ಹೋಗಿ ತಪ್ಕೊತಾಳೆ ಪ್ರೇಮ. ಆಗ ರಾಮ್ ಹೇಳ್ತಾ ಇದ್ದಾನೆ, ಏನೇ ಪ್ರೇಮ ಇದು, ಕಸ್ಟಮರ್ಸ್ ಬರೋ ಹೊತ್ತಾಯಿತು, ಈಗ ರೊಮ್ಯಾಂಟಿಕ್ ಮೂಡ್ ಬಂದುಬಿಟ್ಟಿದೆಯಾ ನಿನಗೆ, ಏನೇ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಅಲ್ಲ ಕಣೋ ರಾಮ್, ರೊಮ್ಯಾಂಟಿಕ್ ಅಲ್ಲ, ನಾನು ಹಿಂಗೊಂದು ಸಿಹಿಯಾದ ವಿಷಯ ಹೇಳಬೇಕು, ಅದಕ್ಕೆ ನಾನು ನಿನ್ನನ್ನು ತಪ್ಕೊಂಡಿದ್ದು, ಏನು ಗೊತ್ತಾ, ಅತ್ತೆ ಈಗ ಮಾತ್ರೆ ತಿಂತಾ ಇಲ್ವಂತೆ, ನೀನು ಹೋಗಿ ಹೇಳ್ಬಿಟ್ಟು ಬಂದಮೇಲೆ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ವಾವ್ ತುಂಬ ಖುಷಿಯಾದ ವಿಷಯ ಹೇಳಿದೆ ಪ್ರೇಮ, ನೀನು ಕೊನೆಗೂ ದೊಡ್ಡಮ್ಮ ನನ್ನ ಮಾತನ್ನ ನಂಬಿ ಆ ಮಾತ್ರೆ ತಿನ್ನೋದು ಬಿಟ್ರಲ್ಲ, ಇನ್ಮೇಲೆ ಅವ್ರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಆಗ್ತಾ ಇದೆ ಪ್ರೇಮ ನೀನು ಈ ಮಾತನ್ನ ಕೇಳಿ, ನನಗೆ ಕೊನೆಗೂ ದೊಡ್ಡಮ್ಮನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ನೀನು ತೋರಿಸ್ಬಿಟ್ಟೆ ಪ್ರೇಮ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ನೋಡು ರಾಮ್, ದೊಡ್ಡಮ್ಮನಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಅವ್ರು ತೋರಿಸ್ಕೊತಾ ಇಲ್ಲ ಅಷ್ಟೇ, ಮೇಲ್ಗಡೆ ಕೋಪ ತೋರಿಸ್ತಾ ಇದ್ದಾರೆ ಅಷ್ಟೇ, ನೀನಂದರೆ ಅವ್ರಿಗೆ ತುಂಬ ಇಷ್ಟ ರಾಮ್, ಹಂಗಾಗಿ ನೀನು ಒಂದು ಮಾತು ಹೇಳಿದ ತಕ್ಷಣ ಅವ್ರು ಮಾತ್ರೆ ತಿನ್ನೋದು ಬಿಟ್ಟಿದ್ದಾರೆ ನೋಡು ಅಂತ ಹೇಳ್ತಾರೆ. ಆಗ ರಾಮ್ ಇದ್ದನು, ಹ್ಞೂ ಪ್ರೇಮ ಅಂತ ಹೇಳಿ ಅವಳ ಕೈಗೆ ಮುತ್ತು ಕೊಡ್ತಾನೆ. ಆಗ ಮುತ್ತು ಕೊಟ್ಬಿಟ್ಟು ಹೇಳ್ತಾನೆ, ಒಂದು ಕೈಗೆ ಮುತ್ತಿಕ್ಬಿಟ್ಟು, ಈ ಮುತ್ತು ನೀನು ದೊಡ್ಡಮ್ಮನ ಆರೋಗ್ಯ ಕಾಪಾಡಿದ್ದಕ್ಕೆ, ಇನ್ನೊಂದು ಮುತ್ತು ಕೊಟ್ಬಿಟ್ಟು ಹೇಳ್ತಾನೆ, ಈ ಮುತ್ತು ದೊಡ್ಡಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ತೋರಿಸಿದ್ದಕ್ಕೆ ಪ್ರೇಮ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಹೌದಾ ಅಷ್ಟೇನಾ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದವನು ಮತ್ತೆ ಅವಳು ಕೆನ್ನೆಗೊಂದು ಮುತ್ತು ಕೊಟ್ಬಿಟ್ಟು, ಇಷ್ಟೇ ಮತ್ತೇನು ಕೇಳಬಾರ್ದು ಅಂತ ಹೇಳ್ತಾನೆ. ಆಗ ಪ್ರೇಮ ಸರಿ ಅಂತ ಹೇಳಿ ಇಬ್ಬರು ಹೀಗೆ ಖುಷಿಯಾಗಿ ಮಾತಾಡ್ತಿರ್ತಾರೆ. ಮತ್ತಿಲ್ಲಿ ಕಲ್ಯಾಣಿ ಮತ್ತು ಅವ್ರ ಮೈದನ ಇಬ್ಬರು ಕೂಡ ಊಟ ಮಾಡ್ತಾ ಕೂತಿರ್ತಾರೆ. ಪಂಚಮಿ ಊಟ ಬಡಿಸ್ತಿರ್ತಾಳೆ. ಆವಾಗ ಶ್ರೀಧರ್ ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ಪಂಚಮಿ ನೋಡು, ಇವಾಗ ಅಕ್ಕ ಎಷ್ಟು ಬೇಗ ಹುಷಾರಾಗ್ತಾ ಇದ್ದಾರೆ, ನಿನ್ನೆಯಿಂದ ಅವ್ರ ಮುಖದಲ್ಲಿ ಖುಷಿ ಕಾಣಿಸ್ತಾ ಇದೆ, ಆರಾಮಾಗಿ ಚೇತರಿಸ್ಕೊತಾ ಇದ್ದಾರೆ, ಆದಷ್ಟು ಬೇಗ ಚೇತರಿಸ್ಕೊಂಡ್ರೆ ಸಾಕು ಅಂತ ಇಬ್ಬರು ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿ ದಾಮಿನಿ ಮತ್ತು ಸ್ನೇಹ ಇಬ್ಬರೂ ನೋಡಿಬಿಟ್ಟು ಅದನ್ನು ನೋಡಿದ್ರೆ ಅತ್ತೆ, ಈ ಕಲ್ಯಾಣಿ ಹುಷಾರಾಗ್ತಿರೋದಕ್ಕೆಲ್ಲ ಕಾರಣ ಆ ಪ್ರೇಮನೇ ಆ ರಾಮನಾಮ ಈ ಮನೆ ಕಳಿಸಿ ಅವಳು ಮಾತ್ರ ನುಂಗ್ದಂಗೆ ಅವಳು ಹುಷಾರಾಗೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾಳೆ. ಈ ಪ್ರೇಮಂದು ಯಾಕೋ ತುಂಬ ಅತಿ ಆಯಿತು ಅತ್ತೆ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದಳು, ಹೌದೌದು, ಇದಕ್ಕೆಲ್ಲ ಕಾರಣ ಆ ಪ್ರೇಮನ ಮಾತ್ರ ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಬಿಟ್ಟರೆ ನನ್ನ ಹೆಸರು ದಾಮಿನಿನೇ ಅಲ್ಲ, ಅವಳನ್ನ ಚೆನ್ನಾಗಿ ಆಟ ಆಡಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮಹೇಶ್ವರಿ ಬರ್ತಾಳೆ ಅಲ್ಲಿಗೆ. ಯಾಕೆ ದಾಮಿನಿ, ನೀನು ಮಾಡಿದ್ದು ನಿನಗೆ ಉಲ್ಟಾ ಹೊಡಿತು ಅಂತ ಯೋಚನೆ ಮಾಡ್ತಿದ್ಯಾ, ಅವಳು ಹಂಗೆ ಆ ಪ್ರೇಮ, ನಾನು ಹೇಳಿಲ್ವಾ ಅವಳು ತುಂಬ ಕಿಲಾಡಿ ಅಂತ, ಈಗಾದರೂ ಗೊತ್ತಾಯ್ತಲ್ಲ ನಿನಗೆ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಪ್ರೇಮನೇ ಕಾಲ್ ಮಾಡ್ತಾಳೆ ದಾಮಿನಿಗೆ, ಏನು ದಾಮಿನಿ, ಇನ್ನೂ ಮನೆಯಲ್ಲಿ ಊಟ ಮಾಡಿಲ್ಲ ಅಂತ ಕೇಳ್ಪಟ್ಟೆ, ಯಾಕೆ ನೀನು ಹೆಣ್ದಿರೋ ಬೆಲೆಗೆ ನೀನೇ ಬಿದ್ದುಬಿಟ್ಟಲ್ಲ, ಅದಕ್ಕೇನಾ, ನೋಡ್ತಾ ಇರು, ಇದಿನ್ನೂ ಚಿಕ್ಕದು, ನೀನು ಏನೇ ಹಾಳು ಮಾಡೋಕ್ಕೆ ಹೋದರೂ ಅದನ್ನು ನಾನು ಉದ್ಧಾರ ಮಾಡೋವಂಥ ತಂತ್ರ ನನ್ನ ಹತ್ರ ಇದೆ, ನೀನು ಆ ಮನೆ ಹಾಳು ಮಾಡೋದಕ್ಕೆ ಕುತಂತ್ರಗಳನ್ನ ಯೂಸ್ ಮಾಡ್ಬೋದು, ನನಗೆ ಅದನ್ನು ಹೇಗೆ ಉಪಯೋಗಿಸ್ಕೊಬೇಕು ಅನ್ನೋ ಮಂತ್ರಗಳು ಗೊತ್ತಿದೆ, ನಾನು ಅದನ್ನು ಉಪಯೋಗಿಸಿ ನಾನು ಗೆಲ್ತೀನಿ, ನೀನು
ನನ್ನ ಮುಂದೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದಳು, ಹಲೋ ಪ್ರೇಮ, ಏನು ಹೇಳ್ತಾ ಇದೆಯಾ, ನಾನು ಇನ್ನೂ ಆಟನೇ ಸ್ಟಾರ್ಟ್ ಮಾಡಿಲ್ಲ, ನನ್ನ ಮುಂದೆ ನೀನು ಇನ್ನೂ ಕುನ್ನಿ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ಓಹೋ ದಾಮಿನಿ, ನೀನು ಇನ್ನೂ ಆಟ ಸ್ಟಾರ್ಟ್ ಮಾಡಿಲ್ವಾ, ಬೇಗ ಆಟ ಸ್ಟಾರ್ಟ್ ಮಾಡು, ನನಗೂ ಆಟ ಆಡೋದಕ್ಕೆ ತುಂಬಾ ಇಷ್ಟ, ಆದಷ್ಟು ಬೇಗ ಆಟ ಸ್ಟಾರ್ಟ್ ಮಾಡು ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದಳು, ಓಹೋ ಆಟ ಸ್ಟಾರ್ಟ್ ಮಾಡಿದ್ರೆ ನಾನೇ ಅದ್ರಲ್ಲಿ ಗೆಲ್ಲೋದು, ಈಗ ನಿನಗಿಂತ ಮುಂದೆ ಒಂದು ಹೆಜ್ಜೆ ನಾನೇ ಇರೋದು ತಿಳ್ಕೊ ಅಂತ ಹೇಳ್ತಾಳೆ. ಆಗ ಪ್ರೇಮ ಇದ್ದಳು, ಒಂದು ಹೆಜ್ಜೆ ಮುಂದೆ ಇರ್ಬೋದು, ನಾನು ಒಂದ್ಸಲಿ ಕಣ್ಬಿಡೋ ಅಷ್ಟೊಳಗೆ ನಿನಗಿಂತ ಮುಂಚೆ ಹೋಗಿ ನಿನ್ನನ್ನೇ ಹೊರಳಿಸಿ ಬಿಸಾಕ್ತೀನಿ, ಹುಷಾರ್, ಇದನ್ನು ನಾನು ನಿನಗೆ ಕೊಡ್ತಾ ಇರೋವಂಥ ಎಚ್ಚರಿಕೆ. ನೀನೇ ಆ ಮನೆಯಲ್ಲಿ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ತೀಯೋ ಅಥವಾ ನಾನು ಬಂದು ಎಲ್ಲರೂ ಮುಂದೆ ಹೇಳಿ ಕಳಿಸ್ಬೇಕೋ ಯೋಚನೆ ಮಾಡಿ ತಿಳ್ಕೊ ನೀನು. ಅಷ್ಟೇ ಅಲ್ಲದೆ ದಾಮಿನಿ, ಇನ್ನೂ ಊಟ ಮಾಡಿಲ್ಲ ಅಂದಲ್ಲ, ಇವತ್ತು ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿದ್ದೀನಿ, ಬಂದು ಊಟ ಮಾಡ್ಕೊಂಡೋಗಿ, ಹಾಗಾದ್ರೂ ನಿನ್ನ ಹೊಟ್ಟೆ ತಣ್ಣಗಾಗ್ಬೋದು ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದೋಳು, ಏಯ್ ಪ್ರೇಮ, ನನಗೆ ನಿಮ್ಮ ಮನೆ ಬಂದು ಊಟ ಮಾಡಿದ್ರೆ ನನಗೆ ಹೊಟ್ಟೆ ತಣ್ಣಗಾಗಲ್ಲ, ನಿನ್ನ ರಕ್ತ ಕುಡಿದ್ರೇ ಕಡೆ ನನಗೆ ತಣ್ಣಗಾಗೋದು, ಹುಷಾರ್ ಅಂತ ಹೇಳಿ ಇವಳು ಕೂಡ ಫೋನ್ ಕಟ್ ಮಾಡ್ತಾಳೆ. ಪ್ರೇಮ ಇದ್ದಳು, ಕಟ್ ಮಾಡಿ ಫೋನ್ನ ಅಂತ ಅವಳು ಫೋನ್ ಕಟ್ ಮಾಡ್ತಾಳೆ. ಮತ್ತಿನ್ನೊಂದು ಕಡೆ ಕಾವ್ಯ PG ಹತ್ರ ಹಾಲಕ್ಕಿ ನುಡಿಯೋನು ಒಬ್ಬ ಬುಡ್ಬುಡ್ಕೆ ಇಟ್ಕೊಂಡು ಬಂದು ಶಾಸ್ತ್ರ ಹೇಳ್ತಾ ಇರ್ತಾನೆ. ಅದನ್ನು ನೋಡಿದಂಥ ಕಾವ್ಯ, ಹಾಲಕ್ಕಿ ಒಂದೇ ಒಂದು ನಿಮಿಷ, ನನಗೂ ನನ್ನ ಬಗ್ಗೆ ಕೇಳಬೇಕು ಅಂತ ತುಂಬ ಆಸೆ ಇದೆ, ನನ್ನ ಬಗ್ಗೆ, ನನ್ನ ಫ್ಯೂಚರ್ ಬಗ್ಗೆ ಏನಾದರೂ ಒಂಚೂರು ಹೇಳ್ತೀರಾ ಅಂತ ಹೇಳ್ತಾರೆ. ಆಗ ಹಾಲಕ್ಕಿ ನುಡಿತೈತೆ ನೋಡವ, ನಿನ್ನ ಜೀವನದಲ್ಲಿ ತುಂಬ ದೊಡ್ಡ ತಿರುವು ಕಂಡುಕೊಂಡಿದೆ, ಇಷ್ಟು ದಿನ ನೀನೇನೋ ಕಷ್ಟ ಬಿದ್ದು ಮಾಡಬೇಕು ಅಂದ್ಕೊಂಡಿದ್ದು ಅದು ದೊಡ್ಡ ತಿರುವು ಕಂಡುಕೊಂಡು ಬಂದಿದೆ. ಅಷ್ಟೇ ಅಲ್ಲದೆ ನಿನಗೆ ಒಳ್ಳೆ ಸಂಗಾತಿ ಸಿಕ್ಕಿದ್ದಾನೆ ಜೀವನದಲ್ಲಿ, ನಿನ್ನ ಅರ್ಥ ಮಾಡ್ಕೊಳ್ಳೋವಂಥ ಸಂಗಾತಿ ಸಿಕ್ಕಿದ್ದಾನೆ. ಅವನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ರೆಪ್ಪೆ ಥರ ನೋಡ್ಕೊತಾ ಇದ್ದಾನೆ, ನಿನ್ನ ಪ್ರತಿ ಹೆಜ್ಜೆಗೂ ಅವನ್ನ ಇದು ನಿನ್ನ ಹತ್ರ ಇದೆ, ಅವನಂದ್ರೆ ತುಂಬ ಇದು ಅಂತೆಲ್ಲ ಹೇಳ್ತಾನೆ. ಆಗ ಕಾವ್ಯ ಇದ್ದವಳು, ನೋ ವೇ, ಚಾನ್ಸೇ ಇಲ್ಲ, ನಿಮ್ಮ ಹಾಲಕ್ಕಿ ಸುಳ್ಳು ಹೇಳ್ತಾ ಇದೆ, ಅವನು ನನಗೆ ಪರ್ಫೆಕ್ಟ್ ಆಗಿರೋ ಜೋಡಿ ಅಲ್ವೇ ಅಲ್ಲ, ನೀವು ನೋಡಿದ್ರೆ ಪರ್ಫೆಕ್ಟ್ ಆಗಿರೋ ಜೋಡಿ ಅಂತ ಹೇಳ್ತಾ ಇದ್ದೀರಾ, ಸಾಧ್ಯನೇ ಇಲ್ಲ ಇದು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಇಲ್ಲವ್ವ, ಈ ಹಾಲಕ್ಕಿ ಯಾವತ್ತೂ ಸುಳ್ಳೆಲ್ಲ ಹೇಳಲ್ಲ, ಹಾಲಕ್ಕಿ ನುಡಿಯೋದು ಯಾವತ್ತೂ ಸತ್ಯನೇ ಇರುತ್ತೆ, ನೀನೇನಾದರೂ ಅನ್ಕೋಬೋದು ಅಂತ ಹೇಳ್ತಾರೆ. ಆ ಕಾವ್ಯ ಇದ್ದವಳು, ಇಲ್ಲ ಸಾಧ್ಯನೇ ಇಲ್ಲ, ಅವ್ನು ಯಾವಾಗಲೂ ನನ್ನನ್ನು ಇದು ಮಾಡ್ತಾನೆ ಇರ್ತಾನೆ, ಕೋಪ ಮಾಡ್ಕೊಳ್ತಾನೆ ಇರ್ತಾನೆ, ಅವನು ಹೇಗೆ ನನಗೆ ಪರ್ಫೆಕ್ಟ್ ಜೋಡಿ, ಸಾಧ್ಯನೇ ಇಲ್ಲ, ನಿನ್ನ ಹಾಲಕ್ಕಿನೂ ಬೇಡ ಏನೂ ಬೇಡ, ಬಾರಿ ಸೌಜನ್ಯ ಹೋಗೋಣ ನಾವು ಇಲ್ಲಿಂದ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ ಕಾವ್ಯ. ಹೋಗ್ತಾ ಇರಬೇಕಾದ್ರೆ ಮಹಾದೇವ ಸಿಗ್ತಾನೆ. ಆಗ ಮಹಾದೇವ ನಿಂತ್ಕೋ ಅಂದರೂ ಕೂಡ ಅವ್ನು ನಿಂತ್ಕೊಳ್ದೆ ಮಹಾದೇವ ಹೊಂಟೋಗ್ತಾನೆ ಕಾರ್ ಸ್ಟಾರ್ಟ್ ಮಾಡಿಕೊಂಡು. ಆಗ ಕಾವ್ಯ ಅನ್ಕೊತಾ ಇದ್ದಾಳೆ, ಇಲ್ಲ ಇಷ್ಟು ದಿನ ನನಗೆ ಅವ್ನ ಮೇಲಿದ್ದಿದ್ದು ಪ್ರೀತಿನೇ ನನಗೆ ಗೊತ್ತಾಗಲಿಲ್ಲ ಅಷ್ಟೇ, ನಾನು ಅವನ ಬಗ್ಗೆ ಬರ್ತಾ ಇರೋ ಫೀಲಿಂಗ್ಸ್ನೆಲ್ಲ ಏನೇನೋ ಅಂದ್ಕೊಂಡೆ ಅಷ್ಟೇ, ಅವ್ನ ಮೇಲಿರೋ ಪ್ರೀತಿಯೆಲ್ಲ ಇವತ್ತು ನಾನು ಹೇಳ್ಬಿಡ್ಬೇಕು ಮಹಾದೇವ, ನೀನಂದರೆ ನಂಗೆ ತುಂಬ ಇಷ್ಟ ಮಹಾದೇವ, ಇವತ್ತೆಲ್ಲ ಹೇಳ್ಬಿಡ್ತೀನಿ ಮಹಾದೇವ ನಿನ್ನ ಹತ್ರ ನಾನು ಅಂತ ಅಂದ್ಕೊಂಡು ಬಂದು ಮಹಾದೇವ ನಿಂತ್ಕೋ ಅಂತ ಹೇಳ್ತಿರ್ತಾಳೆ. ಅವ್ನು ಕಾರ್ ಸ್ಟಾರ್ಟ್ ಮಾಡಿರ್ತಾನೆ, ಅವಳು ಕಾರ್ ಮುಂದೆನೇ ಹೋಗಿ ನಿಂತ್ಕೊತಾಳೆ. ಆಗ ಮಹಾದೇವ ಕಾರ್ ಸ್ಟಾಪ್ ಮಾಡ್ತಾನೆ. ಆವಾಗ ಕಾವ್ಯ ಇದ್ದವಳು ಹೇಳ್ತಾ ಇದ್ದಾಳೆ, ಮಹಾದೇವ, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ನೀನು ಹಿಂದೆನೇ ಕೂಕೊಂಡು ಓಡ್ ಬಂದರೂ ನೀನು ಯಾಕೆ ನಿಂತ್ಕೊಳ್ತಾ ಇಲ್ಲ, ಓಡ್ ಬರ್ತಾ ಇದೆಯಲ್ಲ ಯಾಕೆ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದವನು ಕಾರಿಂದ ಇಳಿದ್ಬಿಟ್ಟು, ನೋಡಮ್ಮಿ, ನಿನ್ನ ಹತ್ರ ಬೈಸ್ಕೊಳಕ್ಕೆ ನಾನು ನಿಂತ್ಕೊಬೇಕೇನಮ್ಮಿ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಯಾವಾಗಲೂ ನೀನು ನನಗೆ ಬೈಯೋದು ಇಲ್ಲ ಏನಾದರೂ ಅನ್ನೋದು ಇದೇ ಕಣಮ್ಮಿ, ನೀನು ನನ್ನನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ, ಸುಮ್ಮನೆ ನನ್ನ ದಾರಿ ನೀನು ಅಡ್ಡ ಬರಬೇಡ, ಜಾಗ ಬಿಡಮ್ಮಿ ನೀನು ಅಂತ ಹೇಳ್ತಾನೆ. ಆಗ ಕಾವ್ಯ ಇದ್ದವಳು, ಮಹಾದೇವ ಪ್ಲೀಸ್ ಹೋಗ್ಬೇಡ, ನಿಂತ್ಕೊ, ನಾನು ಇವಾಗ ಹಳೆ ಕಾವ್ಯ ಅಲ್ಲ ಮಹಾದೇವ, ನಾನು ನಿನ್ನ ಬಗ್ಗೆ ಅರ್ಥ ಮಾಡ್ಕೊಳ್ದೇನೆ ಏನೇನೋ ಮಾತಾಡ್ಬಿಟ್ಟೆ, ಈಗ ನಿನ್ನ ಬಗ್ಗೆ ನನಗೆಲ್ಲ ಅರ್ಥ ಆಗಿದೆ, ಇವತ್ತು ನಾನು ನನ್ನ ಮನಸ್ಸಿನ ಮಾತೆಲ್ಲ ನಿನ್ನ ಹತ್ರ ಹೇಳಬೇಕು ಮಹಾದೇವ, ಪ್ಲೀಸ್ ನನ್ನ ಜೊತೆ ಬಾ ಅಂತ ಹೇಳಿ ಅವ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾಳೆ. ತದಾದ ನಂತರ ಅವನಿಗೆ ಒಂದು ಮುತ್ತು ಕೊಡ್ತಾಳೆ, ಅವನು ಕೂಡ ಅವಳ ಹಣೆಗೆ ಮುತ್ತಿಕ್ತಾನೆ. ಅದಾದ ನಂತರ ಮಂಡಿ ಊರಿ ಕಾವ್ಯ ಪ್ರಪೋಸ್ ಮಾಡ್ತಾ ಇದ್ದಾಳೆ. ನೋಡು ಮಹಾದೇವ, ನೀನು ಇಲ್ಲೇ ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ದೆ, ಬದುಕೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಇವತ್ತು ಗೊತ್ತಾಯಿತು ನಿನ್ನ ಪ್ರೀತಿ ಮುಂದೆ ಎಲ್ಲ ಸೊನ್ನೆ ಅಂತ. ಆದರೆ ನನಗೆ ಈಗ ಅರ್ಥ ಆಗ್ತಾ ಇದೆ, ನೀನು ಇಲ್ಲದೆ ನನ್ನ ಕೈಲಿ ಬದುಕೋಕ್ಕಾಗಲ್ಲ ಅಂತ. ಐ ಲವ್ ಯು ಮಹಾದೇವ, ಐ ಲವ್ ಯು ಸೋ ಮಚ್ ಮಹಾದೇವ ಅಂತೆಲ್ಲ ಪ್ರಪೋಸ್ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿದ್ರೆ ಸಡನ್ನಾಗಿ ಕಂಡುಬಿಟ್ಬಿಡ್ತಾಳೆ, ಅದಷ್ಟು ಇವಾಗ ಹೇಳಿದಿಷ್ಟು ಕೂಡ ಕನಸಾಗಿರುತ್ತೆ. ಅಮ್ಮ ಅಂತ ಕಿರ್ಚ್ಬಿಡ್ತಾಳೆ. ಆಗ ಸೌಜನ್ಯ ಇದ್ದಳು, ಯಾಕೆ ಏನೇ ಆಯಿತು, ಏನಾದರೂ ಕೆಟ್ಟ ಕನಸು ಬೀಳ್ತಾ ಅಂತ ಕೇಳ್ತಾಳೆ. ಅವಾಗ ಕಾವ್ಯ ಇದ್ದಳು, ಅಯ್ಯೋ ಕೆಟ್ಟ ಕನಸಾದ್ರೂ ಪರವಾಗಿಲ್ಲ ಕಣೆ, ಆದರೆ ನನ್ನ ಕನಸಲ್ಲಿ ಆ ಮಹಾದೇವ ಬಂದ್ಬಿಟ್ಟಿದ್ದ ಕಣೆ, ಅಯ್ಯೋ ಅಂತಾಳೆ. ಆಗ ಅವಳು ಸೌಜನ್ಯ ಇದ್ದಳು, ಮಹಾದೇವ ಬಂದಿದ್ನ ಹೋಗ್ಲಿ ಬಿಡೆ, ಏನೇ ಅಂದ ಮಹಾದೇವ ಕನಸಲ್ಲಿ ಬಂದು ಅಂತ ಹೇಳ್ತಾಳೆ. ಆಗ ಅವಳು ಕಾವ್ಯ ಇದ್ದಳು, ಅಯ್ಯೋ ಕನಸಲ್ಲಿ ಬಂದು ಏನಾಯ್ತು ಗೊತ್ತೇನೆ, ನಾನು ಅವ್ನ ಕಾರ್ಗೋಗಿ ಅಡ್ಡ ನಿಂತ್ಕೊಂಡಂತೆ, ಆಮೇಲೆ ಅವನ ಹತ್ರ ಸಾರಿ ಹೇಳದ್ನಂತೆ, ಮಂಡಿ ಊರಿ ಅವನಿಗೆ ಪ್ರಪೋಸ್ ಮಾಡಿದ್ನಂತೆ, ಇದೆಲ್ಲ ಆಗೋಯ್ತು ಕಣೆ ಕನಸಲ್ಲಿ, ಸಾಧ್ಯನೇ ಇಲ್ಲ ಕಣೆ, ನಾನು ಮಂಡಿ ಊರಿ ಅವನಿಗೆ ಪ್ರಪೋಸ್ ಮಾಡೋದ ಸಾಧ್ಯನೇ ಇಲ್ಲ, ಇದೆಲ್ಲ ಇಲ್ಲ ಈ ಮಹಾದೇವ
ಏನೋ ಮಾಡಿದ್ದಾನೆ ಅವನು ಮ್ಯಾಜಿಕ್ಕು, ನನ್ನ ಕನ್ಸಲ್ಲಿ ಬಂದು ನಾನು ಓದೋದನ್ನೆಲ್ಲ ಹಾಳು ಮಾಡಬೇಕು, ನಾನು ಮೆಂಟಲಿ ಹಾಳು ಮಾಡಬೇಕು ಅಂತ ಅಂದ್ಬಿಟ್ಟು ಕನ್ಸಲ್ಲಿ ಬರೋ ಥರ ಮಾಡಿ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಆ ಊರಲ್ಲಿದ್ದಾಗಲೂ ಹಾಗೆ ಮಾಡ್ತಾ ಇದ್ದ, ಈಗಲೂ ಹೀಗೆ ಕನ್ಸಲ್ಲೆಲ್ಲ ಬಂದಿದ್ದು ಮಾಡ್ತಾನೆ ಅಂತ ಹೇಳ್ತಾಳೆ. ಆಗ ಸೌಜನ್ಯ ಇದ್ದಳು, ಅಲ್ಲ ಕಣೆ, ಕನ್ಸಲ್ಲಿ ಬಂದು ಹೇಳೋದಕ್ಕೆ ನೀನು ಯಾಕೆ ಇಷ್ಟೊಂದು ವರ್ರಿ ಮಾಡ್ಕೊತೀಯ, ಸುಮ್ಮನೆ ಇರೆ ಅಂತ ಹೇಳ್ತಾಳೆ. ಆಗ ಕಾವ್ಯ ಇದ್ದಳು, ನಿನ್ಗೆ ಅವನ ಬಗ್ಗೆ ಗೊತ್ತಿಲ್ಲ ಕಣೆ ಸೌಜನ್ಯ, ಅವ್ನು ಕನ್ಸಲ್ಲಿ ಬಂದಿರೋದನ್ನ ರಿಯಲ್ ಆಗೇ ಮಾಡ್ಬಿಡ್ತಾನೆ ಆ ಥರ ಅವನು, ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು. ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಲ್ಲ. ನನಗೆ ಬರ್ತಾ ಇರೋ ಕೋಪಕ್ಕೆ ಅವ್ನ ಕಾರ್ದು 4 ಟೈರ್ನ ಬಿಚ್ಚಿ ಕಟ್ಬಿಟ್ಟು ಅವ್ನು ಕತ್ಗೆ ಹಾಕ್ಬಿಟ್ಟು ಇಡೀ ಬೆಂಗಳೂರನ್ನೇ ಮೆರವಣಿಗೆ ಮಾಡಿಸ್ಬಿಡ್ಬೇಕು. ಅಷ್ಟೇ ಅಲ್ಲದೆ ಅವನನ್ನು ಫ್ಲೈಟ್ ಕಟ್ಬಿಟ್ಟು ಸ್ಪೇಸಲ್ಲಿ ಹೋಗಿ ಅವನನ್ನು ಸ್ಟೇ ಮಾಡಿಸ್ಬಿಡ್ಬೇಕು, ಹಂಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದನ್ನು ಇಲ್ಲಿ ಮಹಾದೇವ ಬಂದು ಕೇಳಿಸ್ಕೊಂಡು, ಯಪ್ಪ ಈ ರಾಕ್ಷಸಿ ನೋಡಿ ಹೆಂಗೆ ಮಾತಾಡ್ತಾಳೆ ಅಂತ ಅನ್ಕೊತಾನೆ. ಮತ್ತಿಲ್ಲಿ ದಾಮಿನಿ ಕಲ್ಯಾಣಿ ಮಲಗಿರ್ಬೇಕಾದ್ರೆ ಡಾಕ್ಟ್ರು ಕರೆಸಿ ಅವಳು ಸಾಯೋ ಅಂತ ಇಂಜೆಕ್ಷನ್ನ ಕೊಡಿಸ್ತಾ ಇರ್ತಾಳೆ. ಸಡನ್ನಾಗಿ ಕಲ್ಯಾಣಿ ಡಾಕ್ಟ್ರ್ ಕೈನ ಇಟ್ಕೊಂಡು, ನನಗೆ ಯಾಕೆ ಇಂಜೆಕ್ಷನ್ ಕೊಡ್ತಾ ಇದ್ದೀರಾ ನೀವು, ನಾನು ಆರಾಮಾಗಿದ್ದೀನಿ, ನನಗೆ ಚೆನ್ನಾಗಿ ಗೊತ್ತು ನೀವು ಯಾರೋ ಒಬ್ಬರು ಕಿಮ್ಮತ್ತಿಂದ ನನ್ನ ಸಾಯೋದಕ್ಕೆ ಇಂಜೆಕ್ಷನ್ ಕೊಡೋಕ್ಕೆ ಬಂದಿರೋದು ಅಂತ, ಯಾರು ಅವ್ರು ಕೊಟ್ಟಿರೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ದಾಮಿನಿ ಶಾಕ್ ಆಗಿ ಹೋಗ್ತಾಳೆ. ಇದಿಷ್ಟು ಒಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.